ಈ ಗ್ರೀನ್ ಕಲರ್ ಮೊಟ್ಟೆ ಸಾರನ್ನ ಒಂದ್ಸಲ ಟ್ರೈ ಮಾಡಿ, ಯಾವಾಗಲೂ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ, ಅಷ್ಟು ಸಖತ್ತಾಗಿರುತ್ತೆ. ಫಸ್ಟಿಗೆ ನಾನು ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಪುದೀನ, ಒಂದು ಸ್ವಲ್ಪ ಕಾಯಿ, ಮೆಣಸಿನ್ಕಾಯಿ 3-4 ಮತ್ತು ಮೆಣಸು ಮತ್ತು ಜೀರಿಗೆ, ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಸಾಫ್ಟಾಗಿ ಸ್ಮೂತಾಗಿ ಬರಬೇಕು ನೋಡಿ. ಯಾವ ಥರ ನಾನು ರುಬ್ಕೊಂಡಿದ್ದೀನಿ ಆ ಥರ ನೀವು ರುಬ್ಕೊಳ್ಳಿ. ಇವಾಗ ಒಂದು ತಪ್ಪಲೆ ಇಟ್ಕೊಂಡು 2-5 ಸ್ಪೂನ್ ಆಯಿಲು ಮತ್ತು ಮಸಾಲೆ ಎಲ್ಲ ಐಟಮ್ ಹಾಕೋಣ. ಮತ್ತು ಕರಿಬೇವು ಹಾಕೊಂಡು ಮತ್ತು ಈರುಳ್ಳಿ, ಸಣ್ಣಗೆ ಹೆಚ್ಚಿರೋ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿದು ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಸ್ಮೆಲ್ ಹೋಗೋವರೆಗೂ. ಇದಕ್ಕೆ ಸ್ವಲ್ಪ ಟೊಮೊಟೊ ಆ್ಯಡ್ ಮಾಡ್ಕೊಳ್ಳೋಣ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕೊಳ್ಳೋಣ. ಇದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕೊಳ್ಳೋಣ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆಯನ್ನು ಹಾಕೊಳ್ಳೋಣ. ಅದನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಒಂದು ಸಲ ಟ್ರೈ ಮಾಡಿಬಿಟ್ರೆ ನೀವು ಯಾವಾಗಲೂ ಮಾಡ್ತಾನೆ ಇರ್ತೀರ, ಅಷ್ಟು ಚೆನ್ನಾಗಿರುತ್ತೆ, ಸಕ್ಕತ್ತಾಗಿರುತ್ತೆ ಮಾತ್ರ. ಇದು ಸ್ವಲ್ಪ ಆಯಿಲ್ ಬಿಡೋವರೆಗೂ ಸ್ವಲ್ಪ ಬಿಟ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಒಂಚೂರು. ನಿಮ್ಗೆಷ್ಟು ಬೇಕೋ ಅಷ್ಟು ನೀರು ಹಾಕೋಬಿಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 5-10 ನಿಮಿಷ ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡೋಣ. ಇವಾಗ ಸ್ವಲ್ಪ ಮನೆ ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಬಿಡೋಣ. ಇವಾಗ ಇದಕ್ಕೆ ಮೊಟ್ಟೆನ ಒಡೆದು ಬಿಟ್ಕೊಳ್ಳೋಣ. ನೋಡೋಣ, ನಾನು 5 ಮೊಟ್ಟೆ ಹಾಕೋತೀನಿ, ನೀವು ಒಡೆದು ಬಿಟ್ಕೊಳ್ಳಿ, ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ನೋಡಿ, ಇದನ್ನು ಬಿಟ್ಟು ಒಂದು 5 ನಿಮಿಷ ಮುಚ್ಚಿಟ್ಬಿಡೋಣ. ನೋಡಿ, ತೆಗಿತಿದ್ದೀನಿ. ನೋಡಿ, ಎಲ್ಲ ಮೊಟ್ಟೆ ಎಲ್ಲ ಬೆಂದಿದೆ, ಎಷ್ಟು ಚೆನ್ನಾಗಿದೆ ಗೊತ್ತಾ. ನೋಡಿ, ಮೊಟ್ಟೆ ಎಲ್ಲ ಬೆಂದಿದೆ. ಇದಕ್ಕೆ ಸ್ವಲ್ಪ ಬಟರ್ ಆ್ಯಡ್ ಮಾಡೋಣ. ಹಂಗೆ ಹಾಕಿ ಬಿಟ್ಬಿಡೋಣ, ಸಾಕು. ಮಿಕ್ಸ್ ಏನು ಮಾಡೋದು ಬೇಡ, ಮೊಟ್ಟೆ ಆಮೇಲೆ ಕಲಸೋಗ್ಬಿಡುತ್ತೆ. ಇದು ರೊಟ್ಟಿಗೆ ಆಗಲಿ, ಚಪಾತಿಗೆ ಆಗಲಿ, ಪೂರಿ, ಅನ್ನ, ಮುದ್ದೆಗೆ ಎಲ್ಲದಕ್ಕೂ ಸಕ್ಕತ್ತಾಗಿ ಊಟ ಆಗುತ್ತೆ. ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಲಾಸ್ಟಿಗೆ ಇದು ಹಾಕೊಂಡ್ರೆ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ.